ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಡ್ಸ್ಕೊಂಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅವ್ರಿವ್ರು ನೋಡಿ ಏನು ಅನ್ಕೊಂಡ್ರಾ, ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಮನೆಯಲ್ಲಿ 1 ವೀಕ್ ಲೇಟಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನಾನು ಇವತ್ತು ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ಇವತ್ತು ಬಂದು ಗುರುವಾರ ದಿವಸ ಲಾಗ್ ಇದು. ಶುಕ್ರವಾರ ಹಬ್ಬ ಮಾಡ್ತಾ ಇರೋವಂಥದ್ದು. ಅದಕ್ಕೆ ಅಮ್ಮ ಬಾ ಅಂತ ಹೇಳಿ ಕರಿತಾ ಇದ್ರು. ಅದಕ್ಕೆ ತಂಗಿರೆಲ್ಲ ಬರ್ತಾರೆ. ಅದಕ್ಕೆ ನಾನು ಕೂಡ ಇವತ್ತೇ ಹೋಗ್ತಾ ಇದ್ದೀನಿ, ರೆಡಿಯಾಗಿ ಹೋಗೋಣ ಅಂತೇಳಿ. ಅಷ್ಟರಲ್ಲಿ ಹಸ್ಬೆಂಡ್ ಹೂವೆಲ್ಲ ತೊಗೊಂಡು ಬಂದರು. ಅವರು ಲಾಸ್ಟ್ ವೀಕೆ ಹೇಳಿದರು, ಈ ಥರ ತವರು ತೊಗೊಂಬಂದಿರೋದು ನೋಡಿ ನನಗೂ ಬೇಕು ಅಂತ. ಅದಕ್ಕೆ ಇವತ್ತು ತೊಗೊಂಡು ಬಂದರು. ಯಾಕಂದರೆ ಹಬ್ಬ ಎಲ್ಲ ಮುಂದಿನ ವಾರನೇ ಮಾಡೋದ್ರಿಂದ ತಾವ್ರಿಗಂತೂ ಸಿಕ್ಕಾಪಟ್ಟೆ ತಾವ್ರೆ ಹೂವು ಈ ವೀಕಲ್ಲಿ ತುಂಬ ಹೂವು ಸಿಗ್ತಾ ಇದೆ. ಅದಕ್ಕೆ ಇಷ್ಟೊಂದು ಹೂವು ತೊಗೊಂಡು ಈಗ ಹೊರಟಿರೋಂಥದ್ದು. ಬನ್ನಿ ಹೋಗ್ತಾ ತೋರಿಸ್ತೀನಿ ಇನ್ನೂ ಏನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಸ್ಪೆಷಲ್ಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಬಂದು ನಾನು ಕೂಡ ತಾವರೆ ಹೂವು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ದೇವ್ರಿಗೆ ಹೂವೆಲ್ಲ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಹೂವಿಟ್ಟೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅದು ಲಕ್ಷ್ಮಿನೇ ಬಂದಿರೋ ಥರ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಜಾಸ್ತಿ ಹೂವು ತೊಗೊಂಡು ಬಂದಿದ್ದ ಕಾರಣ ಫೋಟೋಗೆಲ್ಲ ಒಂದೊಂದು ಹೂವು ಇಟ್ಟು ಮತ್ತು ಕಳಶಕ್ಕೆ ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಇವತ್ತಿನ ದಿವಸ ಈ ಥರ ಪೂಜೆಯನ್ನು ಮಾಡಿದ್ದೀನಿ. ಹೂವು ಇಟ್ಟು ತಾವರೆ ಹೂವು ಇಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ದೇವ್ರ ಫೋಟೋ ಇರ್ಬೋದು, ಎಲ್ಲನೂ ಅಷ್ಟೇ. ನಿಮಗೆ ಯಾವ ಥರ ಅನಿಸ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ. ಯಾವ ಥರ ತಾವರೆ ಹೂವು ನೋಡಿ ಎಷ್ಟು ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಕೂಡ ಕಲಶಕ್ಕೆ ಇಟ್ಟಿರುವಂಥ ತಾವರೆ ಹೂವು. ಇನ್ನೇನು ನಾನು ಕೂಡ ಹೊರಟೆ, ಇನ್ನೇನು ರೆಡಿಯಾಗಿ ಹೊರಟಿರೋವಂಥದ್ದು. ಇದು ಬಂದು ಊರಿಗೆ ಹೋಗ್ತಾ ದಾರಿ ಮಧ್ಯದಲ್ಲಿ ಕೆರೆ ಇದೆ. ಕೆರೆಯಲ್ಲಿ ಮತ್ತೆ ಕೆರೆಯಲ್ಲಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಕೆರೆಗೆ ಹೋಗಿದ್ದಾರೆ ಹಸ್ಬೆಂಡು. ಇದು ತುಂಬ ಚಿಕ್ಕದಾಗಿದೆ ತಾವರು, ಅದು ಬಂದು ತುಂಬ ದೊಡ್ಡದಾಗಿತ್ತು. ಲಾಸ್ಟ್ ವೀಕ್ ನಾವು ಕಿತ್ಕೊಳ್ಳೋಣ ಅಷ್ಟರೊಳಗಡೆ ಎಲ್ಲ ಕಿತ್ಬಿಟ್ಟಿದ್ರು, ಒಂದು ಹೂವು ಕೂಡ ಇದ್ದಿಲ್ಲ. ಆ ಕಾರಣಕ್ಕೆ ಇವತ್ತಂತೂ ತುಂಬ ಸಾವಿರಾರು ಹೂವು ಇದೆ ಕೆರೆಯಲ್ಲಿ. ಎಷ್ಟು ಲೆಕ್ಕನೇ ಹಾಕೋಕ್ಕಾಗೋದಿಲ್ಲ, ಅಷ್ಟೊಂದು ತಾವರೆ ಹೂವು ಇತ್ತು ಕೆರೆಯಲ್ಲಿ. ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು, ಎಷ್ಟೊಂದು ಹೂವು ಇದೆ ಇವತ್ತು ಅಂತ ಹೇಳ್ಬಿಟ್ಟು. ತುಂಬಾ ಹಬ್ಬ ಟೈಮಲ್ಲಿ ಇಷ್ಟು ಹೂವು ತೊಗೊಂಡು ಹೋದರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತಲ್ವ, ಆ ಕಾರಣಕ್ಕೆ ಹೇಳ್ತಾಯಿದ್ರು. ಇನ್ನೇನು ನಾವು ಹಸ್ಬೆಂಡು ತಗೊಂಡು ಆ ಕಡೆಯಿಂದ ಬರ್ತಾ ಇದ್ದಾರೆ, ತೋರಿಸ್ತೀನಿ ಬರ್ತಿರೋದು. ಇಲ್ಲಿ ಕೆರೆಯಲ್ಲಿ ತಾವರೆ ಹೂವಿದೆ, ಅದಕ್ಕೆ ಕಿತ್ಕೊಬರೋಕ್ಕಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತಾವರೆ ಹೂವು ಕೆರೆಯಲ್ಲಿ ತುಂಬಾ ಇದೆ. ಲಾಸ್ಟ್ ವೀಕ್ ಅಂತೂ ಒಂದೂ ಇದ್ದಿಲ್ಲ, ಈ ವೀಕ್ ಅಂತೂ ತುಂಬ ತಾವರೆ ಹೂವು ಕಾಣಿಸ್ತಾ ಇದೆ. ಈಗ ನಿಮಗೂ ನೋಡಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ತಾವರೆ ಹೂವು, ಎಷ್ಟೊಂದು ತಾವರೆ ಹೂವು ಇದೆ ಅಂತ ಹೇಳ್ಬಿಟ್ಟು. ತುಂಬಾ ತಾವರೆ ಹೂವು ಇದೆ. ಎಲ್ಲಿ ನೋಡ್ದು ತಾವರೆ ಹೂವು ಎಲೆ ನೋಡಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೊತೀನಿ. ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ. ಎಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಮೊಗ್ಗು ಕಾಣಿಸ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ. ಹಾಗೆ ಮನೆಯಿಂದ ಸ್ವಲ್ಪ ತಗೊಂಡು ಬಂದಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ತೋರಿಸ್ತೀನಿ ಯಾವ ಥರ ಇದೆ ತಾವರೆ ಹೂವು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕೆರೆಯಿಂದ ಇಷ್ಟು ಹೂವನ್ನು ತೊಗೊಂಡ್ಬಂದಿದ್ದಾರೆ. ಹಸ್ಬೆಂಡ್ ಲೆಕ್ಕ ಹಾಕ್ಕೊಂಡು 10 ಹೂವು ಅಂತೇಳಿ 10 ಹೂವನ್ನೇ ಲೆಕ್ಕ ಹಾಕ್ಕೊಂಡು ತೊಗೊಂಡು ಬಂದಿರೋದು. ಇದು ತುಂಬ ಚಿಕ್ಕದಾಗಿರೋವಂಥ ತಾವರೆ ಹೂವು, ತುಂಬ ಮೊಗ್ಗೆಲ್ಲ ಇದೆ. ಅದಕ್ಕೆ ತೊಗೊಂಡು ಬಂದ್ವಿ. ಬರೋಷ್ಟರೊಳಗಡೆ ನೋಡ್ತಾ ಇರ್ಬೋದು, ತಂಗಿಯರೆಲ್ಲ ಬಂದಿದ್ದಾರೆ. ಅಮ್ಮ ಎಲ್ಲ ಕೂತ್ಕೊಂಡು ಹೂವೆಲ್ಲ ಕಟ್ತಾ ಇದ್ದಾರೆ, ಮಕ್ಕಳು ಎಲ್ಲನೂ. ತಂಗಿ ಗಂಡ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಅಂತೇಳಿ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಈಗ ನಾವು ಬಂದ್ವಿ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸಲ್ಲಿ ಬಂದರು. ನಾನೇ ಸ್ವಲ್ಪ ಲೇಟ್ ಆಯಿತು, ಬೆಳಗ್ಗೆನೇ ರೆಡಿ ಆದವಳು, ಬರೋದಕ್ಕೆ ಮಧ್ಯಾಹ್ನ ಆಗೋಯ್ತು. ಅಮ್ಮ ತಾವರೆ ಹೂವು ತೋರಿಸ್ತಿದ್ದಾರೆ, ಎಷ್ಟು ದೊಡ್ಡದಾಗಿದೆ ನೋಡು ಅಂತ ಹೇಳ್ಬಿಟ್ಟು. ಚಿಕ್ಕದು ಮತ್ತು ದೊಡ್ಡದು ಎರಡನ್ನೂ ತೋರಿಸ್ತಾ ಇದ್ರು. ದೊಡ್ಡದು ನೋಡಿ ತುಂಬ ಇಷ್ಟ ಆಯಿತು. ಚಿಕ್ಕದು ಬಂದು ಅವನೇ ನಾಟಿ ಮಾಡಿದ್ದಾನಂತೆ, ಮೊಳಕೆ ಬಂದಿದೆ. ಅದಕ್ಕೆ ನನಗೆ ದೊಡ್ಡದು ಬೇಕು, ಅದಕ್ಕೆ ಅದರ ಬೀಜ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದ. ಇನ್ನೇನು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಮಾತಾಡೋಷ್ಟ್ರೊಳಗಡೆ ಮಕ್ಕಳಿಗೆ ತಿಂಡಿ ಅದೆಲ್ಲ ಬೇಕು ಅಂತ ಕೇಳ್ತಿದ್ದೆ. ಅಂಗಡಿನಲ್ಲಿ ಯಾವುದೋ ಹೊಸ ಥರ ಜಮ್ಸ್ ಥರ ಬಂದಿತ್ತು, ಇದು ಕಾರ್ಸ್ ಅಂತ ಹೇಳ್ಬಿಟ್ಟು. ಇದ್ರ ಮೇಲ್ಗಡೆ ಎಲ್ಲ ಕಾರ್ ಥರ ಇದೆ. ಅದಕ್ಕೆ ಮಗ ನೋಡಿಬಿಟ್ಟು ಇದರಲ್ಲಿ ಕಾರ್ ಬರುತ್ತೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ, ಫ್ರೀ ಕಾರ್ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ತಗೊಂಡು ಬಂದರೆ ಅದರಲ್ಲಿ ಕಾಯಿನ್ಸ್ ಅಲ್ಲಾಡ್ತಾ ಇತ್ತು. ತುಂಬಾ ಶೇಕ್ ಆಗ್ತಾಯಿತ್ತು, ಕಾಯಿನ್ಸು ಸೌಂಡ್ ಆಗ್ತಾಯಿರೋದು ನೋಡಿ ಏನು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಕಾಯಿನ್ಸ್ ಇದೆ. ಪ್ರತಿಯೊಂದರಲ್ಲೂ ಒಂದೊಂದು ₹1, ₹2 ಈ ಥರ ₹5 ಒಂದೊಂದರಲ್ಲಿ ಇರೋದೆ, ಒಂದೊಂದರಲ್ಲಿ ಇದ್ದಿಲ್ಲ. ಅದಕ್ಕೆ ನಾವು ಕೂಡ ಒಂದು ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ವಿ ಯಾವ ಥರ ಇದೆ ಜೆಮ್ಸ್, ಮತ್ತು ಇದರಲ್ಲಿ ಏನು ಗಿಫ್ಟ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತೋರ್ತಾ ಇದ್ವಿ. ಅದಕ್ಕೆ ಸೌಂಡು ಎಲ್ಲದರಲ್ಲೂ ಸೌಂಡ್ ಬರ್ತಾನೆ ಇತ್ತು.
ಇಲ್ಲಿ ನೋಡಿಬಿಟ್ಟು ಈಗ ಒಂದು ಓಪನ್ ಮಾಡ್ತಾಯಿದ್ದೀನಿ. ಏನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಜೆಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಪ್ರತಿ ಒಂದರಲ್ಲೂ ₹1 ₹2 ಎಲ್ಲ ಕಾಯಿನ್ಸೇ ಸಿಗ್ತಾಯಿತ್ತು. ನಾವೊಂದು ಬಂದಮೇಲೆ ಓಪನ್ ಮಾಡಿ ಒಂದು 4-5 ಜೆಮ್ಸ್ನ ತಿಂದ್ವಿ. ಏನು ಅಷ್ಟೊಂದು ಚೆನ್ನಾಗಿಲ್ಲ ಜೆಮ್ಸು, ಸ್ವೀಟಾಗಿದೆ ಅಷ್ಟೇ. ಅದರಲ್ಲಿ ನೋಡಿ ₹1 ಕಾಯಿನು ಮತ್ತು ₹2 ಕಾಯಿನ್ ಈ ಥರ ಎಲ್ಲ ಸಿಕ್ತು. ಮಗನಿಗೆ ಮತ್ತು ನನಗೆ ಇರ್ಬೋದು, ಮಗಳಿಗಿರ್ಬೋದು, ಎಲ್ಲರೂ ಅಷ್ಟೇ ಬಂದು ಮಕ್ಕಳೆಲ್ಲ ಎತ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಸ್ನ್ಯಾಕ್ಸ್ ತಿಂದ್ಕೊಂಡು ಕೂತ್ಕೊಂಡ್ವಿ. ನೋಡಿ ಈ ಥರ ಇದೆ ಜೆಮ್ಸ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ನೋಡಿದ್ರೆ ಕಾರ್ಸ್ ಅಂತ ಹಾಕಿದ್ದಾರೆ, ಆದರೆ ಅದರಲ್ಲಿ ₹1 ಕಾಯಿನ್ ಇತ್ತು. ಹಾಗೆ ಎಲ್ಲ ತಿಂದಾದ್ಮೇಲೆ ಈಗ ತಂಗಿ ಹೂ ಕಟ್ಟೋದನ್ನ ತೋರಿಸ್ತಿದ್ದಾಳೆ, ಯಾವ ಥರ ಕಟ್ಟೋದು ಅಂತ ಹೇಳ್ಬಿಟ್ಟು. ಈಗ ದಿಂಡೆಲ್ಲ ಕಟ್ತಿರಲ್ವ, ಆ ಥರನೇ ಸೇಮ್ ಈಗ ಈ ಥರ ಕಟ್ಟೋ ಅಂಥದ್ದು. ತಟ್ಟೆಗೆ ನೋಡಿ ಈ ಥರ 3 ಸ್ಟೆಪ್ಪು ದಾರವನ್ನು ಹೇಳ್ಕೊತಾ ಇದ್ದಾಳೆ. ಕೆಳಗಡೆ 2 ಸ್ಟೆಪ್ ಆಯಿತು, ಮೇಲೆ ಒಂದು 3 ಸ್ಟೆಪ್ಪು ದಾರವನ್ನು ಹೇಳ್ಕೊಂಡು ಯಾವ ಥರ ಹೂವನ್ನ ಸೇರಿಸಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಬರೋ ಅಂಥದ್ದು. ಈಗ ಶಾಮಂತಿ ಹೂವು ಎಲ್ಲ ಮುರಿದೋಗಿರುತ್ತಲ್ವ, ತೊಟ್ಮೆ ಎಲ್ಲ ಏನೂ ಇಲ್ಲದೆ ಮುರಿದೋಗಿರುತ್ತೆ. ಹೂವನ್ನೆಲ್ಲ ಕೋಸ್ಬೇಕಾಗುತ್ತೆ. ಈ ಕೋಸ್ದನ್ನೇ ಇದೇ ಥರ ಕಟ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾಯಿದ್ಲು. ತುಂಬಾ ಚೆನ್ನಾಗಿತ್ತು ಅದು ಹೂವು ಕಟ್ತಾ ಇರೋಂಥ ಡಿಸೈನ್ ಇರ್ಬೋದು, ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈಗ ತಂಗಿ ತೋರಿಸ್ಕೊಡ್ತಿದ್ದಾಳೆ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ನಾನು ಕೂಡ ಇವತ್ತು ನೋಡಿ ಅದನ್ನು ಕಲ್ತ್ಕೊಂಡು ನೆಕ್ಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡೋಣ. ನಿಮಗೂ ಇಷ್ಟ ಆದರೆ ನೀವು ಕೂಡ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ ಈಗ ತಂಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದಾಳೆ ಯಾವ ಥರ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಥರ ಗಂಟು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ಈಗ 3 ಎಲೆ ಸುತ್ತಿಬಿಟ್ಟು ಇದನ್ನು ಈ ಥರ ಗಂಟು ಹಾಕ್ಕೊಳೋದ್ರಿಂದ ನೀಟಾಗಿ ಹೂ ಕಟ್ಟೋದಕ್ಕೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಬಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದಾರೆ. 2 ಇದನ್ನು ಎತ್ಬಿಟ್ಟು ಮೇಲಕ್ಕೆ ಕೆಳಗಡೆ ಒಂದು ದಾರದಲ್ವ ಅದು ಸೆಂಟ್ರ್ನಲ್ಲಿ ಹೂವನ್ನು ಇಟ್ಟು ಇದನ್ನು ಲಾಕ್ ಮಾಡ್ತಾ ಇರೋವಂಥದ್ದು ಈಗ ತೋರಿಸ್ತಿದ್ದಾರೆ. ಕೆಳಗಡೆ 2 ಇದ್ದು ಮೇಲೆ ಒಂದಾದರೂ ಇರ್ಬೋದು, ಮೇಲೆ 2 ಇದ್ದು ಕೆಳಗಡೆ ಒಂದಾದರೂ ಇರ್ಬೋದು. ಅದರಲ್ಲಿ ಯಾವ ಥರ ನಿಮಗೆ ಟೈಟ್ನೆಸ್ ಬರುತ್ತೆ ಅಂತ ನೋಡಿಕೊಂಡು ಕಟ್ಕೊಬೋದು. ಅದಕ್ಕೆ ತಂಗಿ ಫಸ್ಟ್ ಕಟ್ ನೋಡಿ ಬೇಡ ಈ ಥರ ಅಂತ ಹೇಳ್ಬಿಟ್ಟು ಮೇಲುಗಡೆ 2 ಬರಲಿ, ಕೆಳಗಡೆ 1 ಬಂದಾಗ ತುಂಬ ಚೆನ್ನಾಗಿ ಟೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಈ ಥರ ಕಟ್ಟಿ ತೋರಿಸ್ತಾ ಇದ್ಲು. ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ಈ ಥರ ಕಟ್ಟೋದಕ್ಕೆ. ಎಷ್ಟು ಉದ್ದ ಬೇಕಾದರೂ ಕಟ್ಬೋದು, ತುಂಬ ಏನು ಕಷ್ಟ ಇಲ್ಲ ಅಂತ ಏನು ಅನಿಸೋದೇ ಇಲ್ಲ. ಈಗ ನಮಗೂ ಕೂಡ ಈಸಿ ಅನಿಸ್ತು ಅದನ್ನು ನೋಡಿ ಕಲ್ತ್ಕೊಂಡು ಕಟ್ಬೋದು. ಪ್ರತಿಯೊಬ್ಬರು ಅಷ್ಟೇ, ಯಾರೇ ಆಗಿರ್ಬೋದು, ಹೂ ಕಟ್ಟೋದು ಕಷ್ಟ ಅನಿಸೋರು ನೋಡಿ ಈ ಥರ ಕಟ್ಕೊಂಡು ಹೋಗ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಟೋದನ್ನ ತೋರಿಸ್ಕೊಡ್ತಾ ಇದ್ದಾಳೆ. ಈ ಥರ ಲಾಕ್ ಹಾಕೋದು, ಸೆಂಟ್ರ್ನಲ್ಲಿ ಇಟ್ಟು ಹೂವನ್ನು ಆಮೇಲೆ ಲಾಕ್ ಹಾಕ್ಕೊಂಡು ಹೋಗುವಂಥದ್ದು. ನೋಡಿ ಒಂದೇ ಸಮ ಬರುತ್ತೆ ಯಾವ ಥರ ಕಟ್ತೀವಿ ಅಂತ ಹೇಳ್ಬಿಟ್ಟು. ಈಗ ಎಷ್ಟು ಉದ್ದ ಕಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ಲು ಹೂವು ಅಂತ ಹೇಳ್ಬಿಟ್ಟು. ತಂಗಿ ದೇವ್ರಿಗೆ ಬೇಕು ಅದಕ್ಕೇ ಕಟ್ಟು ಅಂತ ಹೇಳಿ ಹೇಳಿದ್ಲು. ಒಂದೇ ಸಮ ದಿಂಡು ಟೈಪು ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದೇ ಸಮ ನೋಡಿ ಇಷ್ಟು ಉದ್ದ ಈಗ ದಿಂಡನ್ನು ಕಟ್ಟಿದ್ದಾಳೆ ಅವಳು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ತಂಗಿ ಊರಿಂದ ಬರಬೇಕಾದ್ರೆ ಈ ಥರ ಹೂವು ತೊಗೊಂಬಂದಿದ್ದು. ಇದು ಅಯ್ಯಪ್ಪ ಸ್ವಾಮಿ ಹೂವು ಅಂತ ಹೇಳ್ಬಿಟ್ಟು ಕರಿತೀವಿ ನಮ್ಮ ಕಡೆ ಎಲ್ಲನೂ. ಮತ್ತು ಬರಬೇಕಾದ್ರೆ ಪನ್ನೀರ್ ಸೊಪ್ಪೆಲ್ಲ ತೊಗೊಂಡು ಬಂದಿದ್ಲು ಅಂತ ಹೇಳ್ಬಿಟ್ಟು ಪನ್ನೀರ್ ಸೊಪ್ಪು ಮತ್ತು ಈ ಅಯ್ಯಪ್ಪ ಸ್ವಾಮಿ ಹೂವು ಚೆಂಡು ಹೂ ಟೈಪಲ್ಲೇ ಇರುವಂಥದ್ದು ಇವು ಅಯ್ಯಪ್ಪ ಸ್ವಾಮಿ ಹೂವು ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಹೂವನ್ನು ಕಟ್ತಾಯಿದ್ದೀನಿ. ಕೋಸು ಅಂತ ಹೇಳಿದ್ಲು, ಅದಕ್ಕೆ ಕಟ್ಟೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೆ. ಇನ್ನೇನು ಕಟ್ಟೆಲ್ಲ ಮುಗಿಸೋಷ್ಟ್ರೊಳಗಡೆ ಭಾವ ಬಂದರು. ಭಾವ ಬರಬೇಕಾದ್ರೆ ಪಾನಿಪುರಿ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದರು. ಪಾನಿಪುರಿ, ಗೋಬಿ, ಬೇಲ್ಪುರಿ ಈ ಥರ ತೊಗೊಬಂದೆ. ಅದಕ್ಕೆ ಅಕ್ಕನ ಮಗನ ಕೈ ಕೊಟ್ಟರೆ ಅವನೇನು ಮಾಡಿದ, ಪೂರಿನೆಲ್ಲ ಫುಲ್ಲು ನುಣ್ಣಗೆ ಪುಡಿ ಮಾಡಿಬಿಟ್ಟ. ಬೇಲು ನಾನು ಬೇಡ ಅಂತ ಹೇಳಿದ್ದೆ, ಯಾಕಂತಂದರೆ ಅಲ್ಲಿಂದ ಬರೋಷ್ಟ್ರೊಳಗೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಓಪನ್ ಮಾಡಿ ಫಸ್ಟ್ ಬೇಲು ತಿನ್ನೋಕ್ಕೆ ಇಷ್ಟಪಟ್ವಿ. ನೋಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ, ಅದು ಬಿಟ್ಟರೆ ಸಖತ್ ಟೇಸ್ಟಿಯಾಗಿತ್ತು ಬೇಲಂತೂ. ಆಮೇಲೆ ಪಾನಿಪುರಿ ಮಸಾಲೆ ಪುರಿ, ಪಾನಿಪುರಿ ಇಲ್ಲ ಮಸಾಲೆ ಪುರಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಗೋಬಿ ಇಷ್ಟನ್ನು ತೊಗೊಬಂದಿದ್ವಿ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಈಗ ಗೋಬಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ವಿ. ಭಾವ ಬರಬೇಕಾದ್ರೆ ಅಕ್ಕನ ಮಕ್ಕಳನ್ನ ಕರ್ಕೊಂಡು ಬಂದರು. ಇಲ್ಲಿ ನೋಡ್ತಾ ಇರೋದು ಮಸಾಲ ಪುರಿ, ಬೇಲು ಎಲ್ಲನೂ ತಿಂತಾ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಜನ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಇವತ್ತು ಪಾನಿಪುರಿ ತಿಂತಾ
ಎಂಜಾಯ್ ಮಾಡ್ತಾಯಿದ್ವಿ. ಇಲ್ಲಿ ಮಗನಿಗೆ ಕೋಪ ಬಂದಿದೆ. ಕೋಪ ಬಂದು ಅವನೋಗಿ ಅಲ್ಲಿ ಕುತ್ಕೊಂಡಿರುವಂಥದ್ದು. ಈಗ ಎಲ್ಲರೂ ತಿಂತಾಯಿದ್ವಿ. ಆದರೆ ಮಗ ಮಾತ್ರ ಕರೆದು ಸಾಕಾಯಿತು. ಅವನಂತೂ ಪಾನಿಪುರಿ ತಿನ್ನೋಕ್ಕೆ ಬಂದೇ ಇಲ್ಲ. ಗೋಬಿ ಪಾನಿಪುರಿ ಏನೂ ತಿನ್ನೋಕ್ಕೆ ಬಂದಿಲ್ಲ. ಅದಕ್ಕೆ ಬಾವ ಹೇಳ್ತಾಯಿದ್ದೆ ಬಾಲ್ ಕ್ಯಾಚ್ ಆಗ್ತೀನಿ, ಕ್ಯಾಚ್ ಹಿಡಿ ಅಂತ ಹೇಳ್ಬಿಟ್ಟು. ಅವನು ಅದಕ್ಕೂ ಕೂಡ ಬಂದಿಲ್ಲ. ಏನಕ್ಕೆ ಕೋಪ ಆಯಿತೋ ಗೊತ್ತಿಲ್ಲ. ಎಲ್ಲರೂ ತಿಂತಾಯಿದ್ದಾರೆ ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ. ಈಗ ಬಾವ ಸುಮ್ಮನೆ ಬಾಲ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರೋದ ಕಾರಣ ಹೊಡೆಯೋದಕ್ಕೆ ಅಂತೇಳಿ ಬಂದಿದ್ದಾನೆ ಈಗ ನನ್ನನ್ನು. ಅದಕ್ಕೆ ಬಾವ ನಿನಗೆ ಏಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಎಲ್ಲರನ್ನೂ ತೀಟೆ ಮಾಡೋದು, ಹೊಡೆಯೋದು ಅದೆಲ್ಲ ಅವನಂತೂ ಹೇಳಿ ಮಾತು ಕೇಳಲೇ ಇಲ್ಲ. ಅದಕ್ಕೆ ಬಾವ ತುಂಬಾ ರೇಗಿಸ್ತಾ ಕುತ್ಕೊಂಡಿದ್ರು. ಅವನು ಎಲ್ಲರನ್ನೂ ತಂಗಿ ಮಕ್ಕಳನ್ನ ಎಲ್ಲರನ್ನೂ ಹೊಡೆಯೋಕ್ಕೆ ಬರ್ತಾಯಿದ್ದ. ಅದಕ್ಕೆ ಬಾವ ಹೇಳ್ತಾರೆ ನಿಂಗೆ ಏಟು ಬೀಳುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಾವ ಇನ್ನೇನು ಹೊರಟರು. ಹೋದ್ಮೇಲೆ ಎಲ್ಲ ಪಾನಿಪುರಿ ಎಲ್ಲ ತಿಂದಾಯಿತು. ಈಗ ತಂಗಿ ಮಗುನ ಎತ್ಕೊಂಡು ಬಂದ್ಲು. ಅದಕ್ಕೆ ಅವಳಿಗೆ ಮಾತಾಡಿಸ್ತಾ ಇದ್ದೆ. ಅವಳು ಹಾಯ್ ಬಾಯ್ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಅವಳಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ಎಲ್ಲ ಏನು ಹೇಳ್ಕೊಡ್ತೀವೋ ಅದನ್ನ ಅಷ್ಟು ನೀಟಾಗಿ ಇದು ಮಾಡ್ತಾಳೆ. ಮಗನಿಗೆ ಸ್ವಲ್ಪ ಹೊತ್ತಾದಮೇಲೆ ಕೂಲಾದಮೇಲೆ ಈಗ ನೋಡಿ ಫೋನ್ ನೋಡ್ತಾ ಕೂತ್ಕೊಂಡಿದ್ದಾನೆ. ಆಮೇಲೆ ಲಾಸ್ಟಲ್ಲಿ ಕೇಳ್ತಾರೆ ಪಾನಿಪುರಿ ಬೇಕಮ್ಮ ಅಂತ ಹೇಳ್ಬಿಟ್ಟು. ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೈಟೇ ಮಾಡಿಡ್ತಾ ಇದ್ದಾರೆ ತಂಗಿ. ಅವರು ದೇವ್ರ ಸಾಮಾನೆಲ್ಲ ಉಜ್ಜು ನೀಟಾಗಿ ಎಲ್ಲ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಟ್ಟಿದ್ರು. ಇನ್ನೇನೆಲ್ಲ ಜೋಡಿಸಿ ಈಗ ಇಡುವಂಥದ್ದು. ಅಷ್ಟರಲ್ಲಿ ನಾನು ಅಡುಗೆಗೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೊರಟೆ. ಇದು ತಂಗಿ ವಿಡಿಯೋ ಮಾಡಿಕೊಟ್ಲು ನನಗೆ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೇಲಿ ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಈಗ ಇನ್ನೇನು ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ವಿ. ಊರಿಂದ ಹೋಗಬೇಕಾದ್ರೆ ಸೊಪ್ಪು ತೊಗೊಂಡೋಗಿದ್ದೆ. ತುಂಬಾ ಚೆನ್ನಾಗಿತ್ತು ಮೊಳಕೆ ಸೊಪ್ಪು. ಮಳೆ ಬಿಡ್ತಾ ಕಾರಣ ತುಂಬಾ ಚೆನ್ನಾಗಿತ್ತು. ಸೊಪ್ಪು ಮೊಳಕೆ ಸೊಪ್ಪು ಬಂದಿತ್ತು ಹೊಲದಲ್ಲೆಲ್ಲ. ಆ ಸೊಪ್ಪನ್ನು ತೊಗೊಂಡೋಗಿದ್ದೆ. ಇನ್ನೇನು ಮುದ್ದೆ ಸೊಪ್ಪಿನ ಸಾರು ಕಾಂಬಿನೇಷನ್ ಬಂದು ಚೋಚೋ ಮತ್ತು ವೈಟ್ ರೈಸ್ ಇಷ್ಟೇ ಮಾಡಿದ್ವಿ. ಇನ್ನೇನು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತೇ ಇದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.